ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಅನಿರ್ದೇಶ್ಯ ವಪುಷೇ ನಮಃ. ಓಂ ರಥ್ಯಃ ಸದಾಸ ಇತ್ಥಾ ಹಿ ಸೋಮ ಇನ್ಮದೆ ಬ್ರಹ್ಮಾಚಕಾರವರ್ಧನಂ ಶವಿಷ್ಠವಜ್ರಿಣ್ಣೋಜಸ ಪೃಥಿವ್ಯಾ ನಿಶ್ಶಶಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 441ನೇ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ ಅನಿರ್ದೇಶ್ಯ ವಪುಹು ಅನ್ನುವಂಥ 182ನೇ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರವನ್ನು ಕೂಡ ನಾವು ನೋಡಬೇಕು. ಮೊದಲು ಅನಿರ್ದೇಶ್ಯ ವಪುಹು ಅನ್ನುವ ಶಬ್ದಕ್ಕೆ ಏನು ಸಾಧಾರಣವಾಗಿ ಅರ್ಥ ಆಗ್ತವೆ ಅಂತ ಅನ್ನೋದನ್ನು ನೋಡೋಣ. ನಿರ್ದೇಶ್ಯ ಅಂದರೆ ಹೀಗೆ ಅಂತಲೇ ಹೇಳಬಹುದಾದ್ದು ಅಂತ ಅರ್ಥ. ಅನಿರ್ದೇಶ್ಯ ಅಂದರೆ ಹೀಗೆ ಅಂತ ನಿರ್ದಿಷ್ಟವಾಗಿ ಹೇಳಲಾಗದ ರೂಪವುಳ್ಳವನು ಅಂತ ಒಂದರ್ಥ. ಮತ್ತೆ ಅಕಾರದಿಂದ ನಿರ್ದೇಶ ಆಗುವಂಥ ರೂಪವುಳ್ಳವನು. ಭಗವಂತನನ್ನ ಅಕಾರ ಪ್ರಥಮ ನಾಮ ಭಗವತಃ ಅಂತ ವರ್ಣನೆ ಮಾಡ್ತಾರೆ. ಭಗವಂತ ಈ ಜಗತ್ತಿನಂತೆ ಅಲ್ಲ, ಜಗತ್ತಿಗಿಂತ ಅವನು ಭಿನ್ನನಾಗಿದ್ದಾನೆ ಅಂತ ಹೀಗೆಲ್ಲ ಅದಕ್ಕೆ ಅರ್ಥಗಳಿವೆ. ಮತ್ತೆ ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡುವಂಥ ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡುವ ಅರ್ಥ ಹೊಂದಿದೆ, ಆನಂದತ್ವಾದ ಅನಾಮಾಸವು ಅಂತ. ಈ ಭಗವಂತ ಆನಂದ ಸ್ವರೂಪನಾದ್ದರಿಂದ ಆತನನ್ನ ಎಂಬುದಾಗಿ ಹೇಳ್ತಾರೆ ಅಂತ ಕೂಡ ಕಂಡು ಬರ್ತದೆ. ಹೀಗೆ ಆನಂದ ಸ್ವರೂಪ ಅಂತ ಕೂಡ ಆ ಮಂತ್ರಕ್ಕೆ ಅರ್ಥ ಆಗಬಹುದು. ಮುಂದೆ ಈ ಮಂತ್ರಕ್ಕೆ ಈ ನಾಮಕ್ಕೆ ಮತ್ತೆ ಯಾರ್ಯಾರು ಏನೇನು ಅರ್ಥಗಳನ್ನು ಮಾಡ್ತಾರೆ ಅಂತ ಅನ್ನೋದನ್ನ ನೋಡೋಣ. ಅನಿರ್ದೇಶ್ಯ ಅಂದರೆ ಬ್ರಹ್ಮಾದಿಗಳಿಂದ ಅಂದರೆ ಅಧಿಕ ಎಂಬುದಾಗಿ ತೋರಿಸಲ್ಪಡುವಂಥ ವರ್ಣಿಸಲ್ಪಡುವಂಥ ರೂಪವುಳ್ಳವನು ಅಂತ ಕೂಡ ಕೆಲವರು ಅರ್ಥ ಮಾಡಿದ್ದಾರೆ. ಇವಿಷ್ಟು ಸಾಮಾನ್ಯವಾಗಿ ಈ ಮಂತ್ರಕ್ಕೆ ಸಂಬಂಧಪಟ್ಟಂಥ ಅರ್ಥಗಳು, ಈ ನಾಮಕ್ಕೆ ಸಂಬಂಧಪಟ್ಟಂಥ ಅರ್ಥಗಳು. ಇನ್ನು ಮುಂದೆ ಈ ಬೃಹತಿ ಮಂತ್ರ ಏನಿದೆ ಅದು ಏನೇನು ಅರ್ಥಗಳನ್ನು ಹೇಳ್ತದೆ, ಯಾರ್ಯಾರು ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ವಿವರಣೆ ಮಾಡಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. ಸಾಯಣಾಚಾರ್ಯರು ಏನು ಅರ್ಥ ಹೇಳ್ತಾರೆ ಇಲ್ಲಿ. ಈ ರಥ್ಯಸುದಾಸಾಹ ಇತ್ಥಾ ಹಿ ಸೋಮ ಇನ್ಮದೆ ಬ್ರಹ್ಮಾಚಕಾರ ವರ್ಧನಂ ಅಂತ ಏನು ಮಂತ್ರ ಇದೆಯಲ್ಲ, ಈ ಮಂತ್ರದಲ್ಲಿ, ಈ ಬೃಹತಿ ಮಂತ್ರದಲ್ಲಿ ರಥ್ಯಸುದಾಸಾಹ ಅನ್ನೋದು ಋಗ್ವೇದದಲ್ಲಿ ಹಿಂದಿನ ಭಾಗಕ್ಕೆ ಸಂಬಂಧಪಟ್ಟದ್ದು. ಋಗ್ವೇದದ 1ನೇ ಮಂಡಲದ 80ನೇ ಸೂಕ್ತ. ಇತ್ಥಾ ಹಿ ಸೋಮ ಇನ್ಮದೆ ಬ್ರಹ್ಮಾಚಕಾರ ವರ್ಧನಂ ಶವಿಷ್ಠವಜ್ರಿಣ್ಣೋಜಸ ಪೃಥಿವ್ಯಾಹ ನಿಶ್ಶಶಾಹ ಅಹಿಮರ್ಚನ್ನನು ಸ್ವರಾಜ್ಯಂ ಅಂತ ಇದು ಮೊದಲನೇ ಮಂತ್ರ. ಆ 1ನೇ ಮಂಡಲದ 80ನೇ ಸೂಕ್ತದಲ್ಲಿ ಮೊದಲನೇ ಮಂತ್ರ. ಅದರಲ್ಲಿ ಪೃಥಿವ್ಯಾಹ ನಿಶ್ಶಶಾಹ ಅನ್ನುವವರೆಗೆ ಮಾತ್ರ ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟದ್ದಾಗಿದೆ. ಮತ್ತೆ ರಥ್ಯಸುದಾಸಾಹ ಅಂತ ಹಿಂದಿನ ಋಗ್ವೇದದ ಹಿಂದಿನ ಭಾಗಕ್ಕೆ ಸಂಬಂಧಪಟ್ಟಂತ ಒಂದೆರಡು ಶಬ್ದಗಳು ಕೂಡ ಇದರಲ್ಲಿ ಸೇರ್ಕೊಂಡಿವೆ. ಹೀಗೆ ರಥ್ಯಸುದಾಸಾಹ ಅಂತ ಪ್ರಾರಂಭ ಕಂಡು ಪೃಥಿವ್ಯಾಹ ನಿಶ್ಶಶಾಹ ಅಂತ ಇಷ್ಟು ಒಟ್ಟು ಮಂತ್ರ ಬೃಹತಿ ಮಂತ್ರದ ರೂಪದಲ್ಲಿ ನಮಗೆ ಕಾಣಿಸ್ತದೆ. ಶವಿಷ್ಠ ವಜ್ರಿಣ್ಣೋಜಸ ಅಂತ ಹೀಗೆ ಬಂದಿದೆ. ಶವಿಷ್ಠ ಅಂದರೆ ಅತಿಶಯವಾಗಿ ಮಹಾಬಲಿಷ್ಠನಾದವನೇ ಅಂತ ಅರ್ಥ. ವಜ್ರಿಣ್ ವಜ್ರಾವಿಹವುಳ್ಳಂಥ ಇಂದ್ರನೇ, ಇದು ಸಾಯಣಾಚಾರ್ಯ ಹೇಳುವಂಥ ಅರ್ಥ. ಇತ್ಥ ಅಂದರೆ ಇತ್ತಮೇವ, ಹೀಗೆಯೇ ಶಾಸ್ತ್ರೋಕ್ತ ಮಾರ್ಗದಲ್ಲಿಯೇ. ಮದ ಅಂದರೆ ಮದಕರವಾದಂಥ, ಸಂತೋಷಕರವಾದಂಥ ಸೋಮವನ್ನು ನೀನು ಪಾನ ಮಾಡಿದಾಗ, ಸೋಮೇ ತ್ವಯ ಪೀತೆ ಸತಿ ಬ್ರಾಹ್ಮಣನಾದವನು ಹೀಗೆ ಜ್ಞಾನಿಯಾದಂಥ ಒಬ್ಬ ಬ್ರಾಹ್ಮಣ ನಿನ್ನನ್ನು ಹೀಗೆ ಸ್ತುತಿಸಿದ. ವರ್ಧನಂ ತವ ವೃದ್ಧಿಕರಂ ಸ್ತೋತ್ರಂ ಚಕಾರ,
ನಿನ್ನನ್ನು ಬೆಳೆಸ್ತಾನೆ ಅವನು ಅಂತ ಅರ್ಥ ಅಲ್ಲ, ಅದೊಂದು ಪ್ರಯೋಗ ಅಷ್ಟೆ. ಆ ಭಗವಂತನ ಅಭಿವೃದ್ಧಿ, ಆತನ ಮಹಾತ್ಮೆ ಏನಿದೆ ಅದನ್ನು ಸ್ತೋತ್ರದ ಮೂಲಕ ವರ್ಣಿಸ್ತಾನೆ ಅಂತ ಇಷ್ಟೇ ಅರ್ಥ ಅದಕ್ಕೆ. ಇತ ಅಂತ ಏನಿದೆ ಅದು ಪಾದಪೂರ್ಣಿಗಾಗಿರುವಂಥದ್ದು ಅಂತ ಸಾಯಣಾಚಾರ್ಯ ಹೇಳ್ತಾರೆ. ಆದ್ರಿಂದ ನೀನು ಓಜಸ ಬಲೇನ, ನಿನ್ನ ಓಜಸ್ ಅಂದ್ರೆ ಬಲದಿಂದ, ನಿನ್ನ ಶಕ್ತಿಯಿಂದ, ಪೃಥಿವ್ಯಾಹ ಅಂತಿದೆ ಅದಕ್ಕೆ ಸಕಾಶಾತ್ ಅಂತ ತಿಳ್ಕೊಳ್ಬೇಕು. ಪೃಥ್ವಿಯಿಂದ ಅಂತ ಅರ್ಥ ಅದಕ್ಕೆ. ಅಹಿಂ ಅಂದ್ರೆ ಅಗತ್ಯ ಅಂತ ಸಾಯಣಾಚಾರ್ಯ ಅರ್ಥ ಹೇಳಿದಂತೆ ಕಾಣಿಸ್ತದೆ. ಹಂತೃವಾದಂತಹ, ಎಲ್ಲರಿಗೂ ತೊಂದರೆ ಕೊಡುವಂತಹ ವೃತ್ರಾಸುರನನ್ನ ನಿಶ್ಶಶಾಹ ನೀನು ಓಡಿಸಿಬಿಟ್ಟಿ, ಪೃಥ್ವಿಯಿಂದಲೇ ಆತನನ್ನು ಓಡಿಸಿಬಿಟ್ಟಿ ಅಂತ ಇದಿಷ್ಟು ಸಾಯಣಾಚಾರ್ಯರು ಅದು ಕೇಳುವಂತಹ ಅರ್ಥ. ಅಹಿ ಅಂತ ಮುಂದಿನ ಮಂತ್ರದಲ್ಲಿದೆ. ನಾವು ನೋಡುವ ಬೃಹತಿ ಕ್ರಮದಲ್ಲಿ ಅಹಿ ಅನ್ನೋದು ಮುಂದಿನ ಶ್ರೀಮತಿ ಅನ್ನೋ ನಾಮಕ್ಕೆ ಸಂಬಂಧಪಟ್ಟದ್ದಾಗ್ತದೆ. ಆದರೆ ಇಲ್ಲಿ ಸಾಯಣಾಚಾರ್ಯರು ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಮಾಡಿರುವುದರಿಂದ ಆ ಥರ ಅಲ್ಲಿ ಅಹಿ ಅನ್ನೋದನ್ನ ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆಯೇ ಅವರು ತೋರಿಸಿದ್ದಾರೆ. ಇನ್ನು ಮುಂದೆ ಇದೇ ಮಂತ್ರಕ್ಕೆ ಭಗವಂತಾಚಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಅವರು ಕೂಡ ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಹೇಳಿದವರು. ಅವರ ದೃಷ್ಟಿಯಲ್ಲಿ ಈ ಅನಿರ್ದೇಶ ಪುಷ್ ಅನ್ನುವ ಶಬ್ದಕ್ಕೆ ಸಂಬಂಧಪಟ್ಟಂತ ಬೃಹತಿ ಮಂತ್ರ ಪೀಪೇ ರಕಾರಿ ತೇ ಹರಿವೋ ಬ್ರಹ್ಮ ನವ್ಯಂ ಧಿಯಾ ಸ್ಯಾಮ ರಥ್ಯ ಸದಾಸ ಇತ್ಥಾ ಹಿ ಸೋಮ ಇನ್ಮದೆ ಬ್ರಹ್ಮಾಚಕಾರವ ಅಂತಿಷ್ಟಿದೆ. ಬೃಹತಿ ಮಂತ್ರ ಹೀಗೆ ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಮತ್ತು ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ಬೇರೆ ಬೇರೆ ಆಗ್ತದೆ. ಅಂದ್ರೆ ಅಧಿಕ ಅಂತ ಅರ್ಥ ಬರೋದು, ಬ್ರಹ್ಮಾದಿಗಳಿಗಿಂತಲೂ ಅಧಿಕ ಎಂಬುದಾಗಿ ವರ್ಣಿಸಲ್ಪಡುವಂಥವನು ಅನ್ನೋ ಅರ್ಥವನ್ನ ಬರೆದವರು ಇದೇ ರಘುನಾಥ ತೀರ್ಥರೇ. ಶವಿಷ್ಠ ಅತಿಶಯವಾದ ಸುಖವುಳ್ಳಂಥ ವಜ್ರಾಯುಧಧಾರಿಯಾದಂಥ ಅಥವಾ ಜ್ಞಾನಾನಂದ ಸ್ವರೂಪವಾದ ದೇಹವುಳ್ಳ ಹರಿಯೇ ವಜ್ರಿನ್ ಅಂತ ಇಷ್ಟೇ ಬರೆದಿದ್ದಾರೆ ಭಗವಂತಾಚಾರ್ಯರು. ಸೋಮಯಾಗದಲ್ಲಿ ಆ ಬ್ರಹ್ಮ ಅಂದ್ರೆ ಬ್ರಾಹ್ಮಣ ಅಂತ ಅರ್ಥ ಅಲ್ಲ, ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಭಗವಂತಾಚಾರ್ಯ ಹೇಳುವಂಥ ಅರ್ಥ. ಆ ಸೋಮಯಾಗ ನಡೆದಾಗ ನಿನ್ನ ಪ್ರೀತಿಗಾಗಿ, ನಿನ್ನ ಪ್ರೀತಿಗಾಗಿ ವರ್ಧನಂ, ನಿನ್ನ ಗುಣಗಳನ್ನ ಇನ್ನೊಬ್ಬರಿಗೆ ತಿಳಿಸುವಂತ ಕಾರ್ಯವನ್ನ ಆ ಚತುರ್ಮುಖ ಬ್ರಹ್ಮ ಮಾಡ್ತಾನೆ. ಆ ಯಜ್ಞ ನಡೆದಾಗಲೇ ಅವನು ಈ ಕೆಲಸವನ್ನು ಮಾಡ್ತಾನೆ. ನಮಗಿದು ಗೊತ್ತಿದೆ, ಹಿಂದೆ ಅನೇಕ ಕಡೆ, ಒಂದು ಕಡೆ ದ್ರವ್ಯ ಯಜ್ಞ ನಡೆದಾಗ ತುಪ್ಪ ಇತ್ಯಾದಿಗಳನ್ನ ಆಹುತಿ ಹಾಕ್ತಾ ಯಜ್ಞವನ್ನು ಕೆಲವರು ಮಾಡಿದಾಗ ಅಲ್ಲಿ ಬಂದು ಈ ಜ್ಞಾನ ಕಾರ್ಯರೂಪವಾದಂತಹ ಯಜ್ಞವನ್ನ ಮತ್ತೆ ಕೆಲವರು ಮಾಡ್ತಾ ಇದ್ರು. ನಿತ್ಯ ವೃದ್ಧತ್ವತೋ ವಿಷ್ಣೋಹೋ ವರ್ಧನಂತು ಪ್ರಕಾಶನಂ ಅಂತ ಹೀಗೆ ಆಚಾರ್ಯ ಹೇಳ್ತಾರೆ. ಭಗವಂತ ನಿತ್ಯ ಪ್ರವೃದ್ಧನಾದವನು, ಆದ್ರಿಂದ ಆತ ಬೆಳೆಯುವುದು ಅಂದ್ರೆ ಬೆಳಕಿಗೆ ಬರುವುದು ಅಂತ ಇಷ್ಟೇ ಅರ್ಥ ಅದಕ್ಕೆ. ಹೀಗೆ ಚತುರ್ಮುಖ ಬ್ರಹ್ಮ ಆ ವಿಷ್ಣುವನ್ನೇ ಸ್ತುತಿಸಿದ್ದಾನೆ. ತತ್ ಇತ್ತಮೇವ, ಸತ್ಯವೇ ಆಗಿದೆ ಅದು ಔಪಚಾರಿಕ ಏನಲ್ಲ ಅಂತ ಭಗವಂತಾಚಾರ್ಯರ ಅಭಿಪ್ರಾಯ. ಪೃಥ್ವಿ ಅಂದ್ರೆ ಬುದ್ಧಿ ಅಂತ ಅರ್ಥ. ಆಚಾರ್ಯರು ಅದನ್ನ ಋಗ್ಭಾಷ್ಯ ಮೊದಲಾದ ಕಡೆ ಹೇಳಿದ್ದಾರೆ. ಆ ಬುದ್ಧಿಯ ಅಹಿ ಅಂದ್ರೆ ತತ್ವ ವಿಷಯಕವಾದ ಸಂಶಯವನ್ನ ನೀನು ಓಜಸ, ನಿನ್ನ ಸಾಮರ್ಥ್ಯದಿಂದ ನಿಶ್ಶಶಾಹ ನಾಶ ಮಾಡಿದೆ, ಪೂರ್ಣವಾಗಿ ನಾಶ ಮಾಡಿಬಿಟ್ಟಿದೆ. ಅಥವಾ ಕೃಷ್ಣಾವತಾರದಲ್ಲಿ ನೀನು ಈ ವೃಂದಾವನ ಎಂಬ ಸುಂದರವಾದಂತಹ ಭಾಗ ಏನಿತ್ತು ಅದರಲ್ಲಿ ನೀನು ವಿಹರಿಸಿದ್ದಿ. ಅಲ್ಲಿ ಅಹಿ ಅಂದ್ರೆ ಸರ್ಪ, ಕಾಲಿಯ, ಅವನನ್ನ ನಾಶಪಡಿಸಿದೆ ಅಂತ ಇಷ್ಟ ಅರ್ಥವನ್ನ ಭಗವಂತಾಚಾರ್ಯರು ವರ್ಣನೆ ಮಾಡ್ತಾರೆ. ಮುಂದೆ ರಘುನಾಥ ಸ್ವಾಮಿಗಳು ಈ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ರಘುನಾಥ ಸ್ವಾಮಿಗಳು ಸಂಪಾದಿತವಾದಂತಹ ಬೃಹತಿ ಮಂತ್ರಕ್ಕೆ ಅರ್ಥ ಹೇಳ್ತಾರೆ. ಶವಿಷ್ಠ ಅಂದ್ರೆ ಸುಖ, ಅವರು ಶವಿಷ್ಠಾನ ಶಬ್ದಕ್ಕೆ ಅರ್ಥ ಬರೋದಿಲ್ಲ, ನಾವೇ ಸುಖರೂಪ ಇತ್ಯಾದಿ ಅರ್ಥಗಳನ್ನು ತಿಳ್ಕೋಬೇಕು. ವಜ್ರಿಣ್ ಆ ಶಬ್ದಕ್ಕೂ ಅವ್ರ ಅರ್ಥ ಬರೋದಿಲ್ಲ. ಬ್ರಹ್ಮ ಚತುರ್ಮುಖ, ಅವನು
ಏನು ಮಾಡಿದ್ದಾನೆ? ಮದೆ ಅಂದರೆ ಸುಖ ಸಾಧನವಾದಂಥ ಸೋಮ, ಅಂದರೆ ಸೋಮರಸವು ಹಿಂಡಿ ಸಂಗ್ರಹಿಸಲ್ಪಟ್ಟಾಗ, ಯಜ್ಞಕ್ಕಾಗಿ ಅದನ್ನು ಸಿದ್ಧ ಮಾಡಿದಾಗ ಅಂತ ಅರ್ಥ. ಇತ್ತಮೇವ, ಹೀಗೆ ಸ್ವಬುದ್ಧ್ಯನುಸಾರೇಣೈವ, ತನ್ನ ಬುದ್ಧಿಗನುಸಾರವಾಗಿಯೇ ತವ ವಪುಷಃ ವರ್ಧನಂ ಪ್ರಕಾಶನಂ ಚಕಾರ, ನಿನ್ನ ಸ್ವರೂಪದ ಪ್ರಕಾಶನವನ್ನು, ನಿನ್ನ ಸ್ವರೂಪವನ್ನು ಜಗತ್ತಿಗೆ ಅವನು ಪ್ರಕಾಶಪಡಿಸಿದ. ಅದರ ಅರ್ಥ ತನ್ನ ಯೋಗ್ಯತಾನುಸಾರವಾಗಿ ನಿನ್ನ ಸ್ವರೂಪವನ್ನು ತಾನು ತಿಳಿದ ಮತ್ತು ಶಿಷ್ಯರಿಗೆ ಅದನ್ನು ತಿಳಿಸಿದ ಕೂಡ. ನತ್ತು ಸಾಮಸ್ಥ್ಯೇನ ದದರ್ಶ ನಾಪಿ ಪ್ರತಿಷ್ಠವಾನ್, ಆದ್ರೆ ಅವನಾದರೂ ತಾನು ಪೂರ್ಣವಾಗಿ ತಿಳಿದ್ನ ಅಥವಾ ಶಿಷ್ಯರಿಗೆ ಅದನ್ನ ಪೂರ್ಣವಾಗಿ ಹೇಳಿದನ? ಅದಿಲ್ಲ, ಆಗೋದಿಲ್ಲ. ಸ್ವಲ್ಪವೇ ತಿಳಿದ, ಸ್ವಲ್ಪವೇ ಹೇಳಿದ ಅಂತ ಅರ್ಥ. ನೀನು ಪೃಥಿವ್ಯಾಹ ಅಂದರೆ ಪೃಥಿವ್ಯಾಂ, ಈ ಭೂಮಿಯಲ್ಲಿ, ಅಹಿಂ ಅಂತ ಮುಂದಿನ ಮಂತ್ರದಲ್ಲಿದೆ, ಮುಂದಿನ ಬೃಹತಿ ಮಂತ್ರದಲ್ಲಿ, ಶ್ರೀಮತಿ ಅನ್ನೋ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದಲ್ಲಿ ಅಹಿಂ ಅಂತಿದೆ. ಅದನ್ನ ಇಲ್ಲಿಗೆ ಮೊದಲು ತಗೊಳ್ಬೇಕಂತ ಹೇಳ್ತಾರೆ ರಘುನಾಥ ತೀರ್ಥರು. ಆ ಅಹಿಂ ಅಂದ್ರೆ ಅಹಿಸಂಜ್ಞಕಂ ಅಸುರಂ, ಅಹಿ ಎಂಬ ಹೆಸರುಳ್ಳ ರಾಕ್ಷಸನನ್ನ ಶಕ್ತಿಯಿಂದ ಕೊಂದು ಹಾಕಿದೆ. ನಾವೆಲ್ಲರೂ ನಿನ್ನ ಅನುಗ್ರಹದಿಂದ ರಥಗಳು ಉಳ್ಳವರಾದೆವು, ರಥ ಮೊದಲಾದ ಭೋಗ ಸಾಧನಗಳನ್ನು ಪಡೆದೆವು, ಮತ್ತೆ ಸದಾಸಾಹ ಆಳು ಕಾಳು ಮೊದಲಾದವುಗಳನ್ನು ಕೂಡ ಪಡೆದೆವು ಅಂತ ಅದರ ಅರ್ಥ. ಅದಕ್ಕೆ ಅರ್ಥ ಏನು? ರಘುನಾಥ ಸ್ವಾಮಿಗಳು ಅನುದ್ದೇಶ ಎಂಬ ಶಬ್ದಕ್ಕೆ ಅರ್ಥ ಹೇಳ್ತಾರಂದ್ರೆ, ಬ್ರಹ್ಮನೂ ಕೂಡ ನಿನ್ನನ್ನು ಪೂರ್ಣವಾಗಿ ತಿಳಿಲಿಕ್ಕೆ ಸಮರ್ಥ ಆಗಲಿಲ್ಲ. ಸ್ವಲ್ಪವೇ ಅವನು ತಿಳಿದ ಅಷ್ಟೆ. ಏವಮೇವ ಸ್ವಬುದ್ಧಿ, ಅಂದ್ರೆ ಏವಮೇವ, ಹೀಗೆ ಅಂತ ಅರ್ಥ. ಹೀಗೆ ಅಂದ್ರೆ ಹೇಗೆ? ಸ್ವಬುದ್ಧಿ ಅನುಸಾರೇಣ ಇವ ಅಂತ ಅದಕ್ಕೆ ಅರ್ಥ. ಆದ್ರಿಂದ ಪೂರ್ಣವಾಗಿ ಅವನು ತಿಳಿಯಲಿಲ್ಲ, ಜನರಿಗೆ ಅದನ್ನು ತಿಳಿಸಲಿಲ್ಲ ಕೂಡ. ಆದ್ರಿಂದ ಪರಮಾತ್ಮನ ಸ್ವರೂಪ ಅದು ಅನಿರ್ದೇಶ್ಯ. ಹೀಗೆ ಆ ಅನಿರ್ದೇಶ್ಯ ವಪುಹು, ಪೂರ್ಣವಾಗಿ ತಿಳಿಸಲ್ಪಡದ ಸ್ವರೂಪವುಳ್ಳ ಭಗವಂತಂದು ಅಂತ ಏನು ಬಂದಿದೆ, ಅದರ ಅಭಿಪ್ರಾಯವನ್ನ ಈ ಬೃಹತಿ ಮಂತ್ರ ವ್ಯಾಖ್ಯಾನ ಮಾಡಿದೆ ಎಂಬ ಶಬ್ದದಿಂದ. ಇದಿಷ್ಟು ರಘುನಾಥ ಸ್ವಾಮಿಗಳು ಹೇಳುವಂತಹ ಅರ್ಥ. ಈಗ ಈ ಬೃಹತಿ ಮಂತ್ರಕ್ಕೆ ನಾನೇನು ಅರ್ಥ ಮಾಡ್ತೀನಿ ಅಂತ ಅನ್ನೋದನ್ನ ನೋಡೋಣ. ಅನ್ವಯಾರ್ಥ ನೋಡೋಣ. ಸದಾಸಾಹ ಮತ್ತೆ ರಥ್ಯ ಅಂತಿದೆಯಲ್ಲ, ಅದಕ್ಕೆ ನಾನು ಬೇರೆ ಅರ್ಥ ಮಾಡಿದ್ದೇನೆ. ಇಲ್ಲಿ ನಿನ್ನ ಅನುಗ್ರಹದಿಂದ ನಾವು ದಾಸ ಉಳ್ಳವರಾಗೋಣ. ರಘುನಾಥ ಸ್ವಾಮಿಗಳು ಮಾಡಿದ ಅರ್ಥದಲ್ಲಿ ಪೃಥಿವ್ಯಾಹ ನಿಶ್ಶಶಾಹ, ಪೃಥ್ವಿಗೆ ತೊಂದರೆ ಕೊಡುವಂಥ ಈ ದೈತ್ಯನನ್ನ ನೀನು ಕೊಂದು ಹಾಕಿದೆ ಅಥವಾ ಸಂಶಯವನ್ನು ಕೊಂದು ಹಾಕಿದೆ ಅಂತ ಎರಡು ಅರ್ಥಗಳಿಂದ ರಘುನಾಥ ತೀರ್ಥರು ಮತ್ತೆ ಭಗವಂತಾಚಾರ್ಯ ಹೇಳಿದ್ದಾರೆ. ಹಾಗಾದ್ರೆ ರಥ್ಯ ಸುದಾಸಹ ಅನ್ನೋದಕ್ಕೆ ಏನರ್ಥ? ನಿನ್ನ ಅನುಗ್ರಹದಿಂದ ನಾವು ರಥ ಉಳ್ಳವರಾದೆವು, ದಾಸಿಯರು ಉಳ್ಳವರಾದೆವು ಅಂತ ಅರ್ಥ. ವಯಂ ನಾವು ನಿನ್ನ ಅನುಗ್ರಹದಿಂದ ಅಂತ ಇಷ್ಟೆಲ್ಲ ಅಧ್ಯಾರ್ಥ ಮಾಡ್ಕೊಳ್ಬೇಕು. ಭಗವಂತಾಚಾರ್ಯ ಹೇಳಿದ ಅರ್ಥದಲ್ಲಿ ಆ ಸಮಸ್ಯೆ ಇಲ್ಲ. ಯಾಕಂದ್ರೆ ರಥ್ಯ ಸದಾಸಹ ಅನ್ನೋದು ಹಿಂದಿನ ಮಂತ್ರಕ್ಕೆ ಸಂಬಂಧಪಟ್ಟದ್ದು. ಅವರಿಗೆ, ಅವರು ಬೃಹತಿ ಮಂತ್ರಕ್ಕೆ ಅರ್ಥ ಹೇಳಿದವರಲ್ಲ ಭಗವಂತಾಚಾರ್ಯರು. ಅವ್ರು ಹೇಳಿದ್ದು ಈ ಮೂಲ ಋಗ್ವೇದದ ಮಂತ್ರಗಳಿಗೆ, ಸಂಪಾದಿತವಾದ ಬೃಹತಿ ಮಂತ್ರಗಳಿಗೆ ಅರ್ಥ ಹೇಳಿಕ್ ಹೊರಟವರು ರಘುನಾಥ ಸ್ವಾಮಿಗಳು. ಮತ್ತೆ ಅವ್ರ ಬಳಿಕ ಈಗ ನಾನು ಅದನ್ನ ನನ್ನ ಆಲೋಚನೆ ತಕ್ಕಂತೆ ಹೇಳಬೇಕಾಗಿದೆ. ರಥ್ಯ ಸದಾಸಹ ಅನ್ನೋದನ್ನ ಹೇಗೆ ಆ ಅನ್ವಯಾರ್ಥದಲ್ಲಿ ಹೊಂದಿಸ್ಬೇಕು? ಅದಕ್ಕೆ ನಾವು ರಥವುಳ್ಳವರಾದೇವು, ಆಳುಕಾಳುಗಳುಳ್ಳವರಾದೇವು ಅಂತ ಮಾಡೋ ಬದಲು ರಥ್ಯ ಸದಾಸಹ ಅನ್ನೋದನ್ನ ಆ ಮಂತ್ರದ ಆರಂಭದಲ್ಲಿದೆ ನೋಡಿ ಅದು. ಆದ್ರಿಂದ ನಾನು ಅದನ್ನ ಸಂಬೋಧನೆ ಅಂತ ಮಾಡ್ಕೊಂಡಿದ್ದೇನೆ. ಹೇ ಸದಾಸಹ, ಸ ಅಂದ್ರೆ ಸಾರರೂಪನಾದಂಥ ಸರ್ವೋತ್ತಮನಾದಂಥ ವಿಷ್ಣುವಿನ ದಾಸರಾದವರೇ, ಎಲ್ಲ ಸಾಧಕರೇ, ನನ್ನ ಅರ್ಥ ಇದು. ರಥ್ಯ ದೇಹವೆಂಬ ರಥವುಳ್ಳಂತಹ ಜನರೇ, ದೇಹವೆಂಬ ರಥದಲ್ಲಿ ನೀವೆಲ್ಲ ಕುತ್ಕೊಂಡಿದ್ದೀರಿ ಈಗ. ಅಥ ದೇಹ ರಥ ಶರೀರಂ ರಥಮೇವ ಅಂತ ಈಗೆಲ್ಲ ಅದ್ರ ಬಗ್ಗೆ ವರ್ಣನೆ ಇದ್ದೇ ಇದೆ. ಅದರಲ್ಲಿರುವಂಥ ಜನರೇ, ಏನಾಯ್ತು? ಇದಿಷ್ಟು ಸಂಬೋಧನೆ. ಇದಾದ್ಮೇಲೆ ಶ್ಲೋಕದಲ್ಲಿ ಆ ಮೂಲ ಬೃಹತಿ ಮಂತ್ರದಲ್ಲಿ, ಸಂಪಾದಿತವಾದ ಬೃಹತಿ ಮಂತ್ರದಲ್ಲಿ ಶಬ್ದಗಳು ಹೇಗಿವೆ ಹೆಚ್ಚು ಕಡಿಮೆ ಅದನ್ನು ಹಾಗೆ ಇಟ್ಟಿದ್ದೇನೆ. ಬ್ರಹ್ಮ ಚತುರ್ಮುಖ ಇತ್ ಏವ, ಇತ್ ಅಂದ್ರೆ ಚತುರ್ಮುಖ ಬ್ರಹ್ಮನೊಬ್ಬನೇ, ಅವನು ಮಾತ್ರ ಅಂತ ಅರ್ಥ. ಇತ್ ಅನ್ನೋದು ಪಾದಪೂರ್ಣಿಗಾಗಿ ಅಂತ ಸಾಯಣಾಚಾರ್ಯ ಹೇಳ್ತಾರೆ. ಪಾದಪೂರ್ಣಿಗಾಗಿ ಅಂತ ಹೇಳಿ ಇತ್ ಶಬ್ದದ ಒಂದು ಮಹತ್ವವನ್ನು ನಾವು ಕುಗ್ಗಿಸುವುದು ಬೇಡ. ಸೋಮೆ, ಸಕಲ ಪ್ರಾಣಿಗಳಿಗೂ ಪ್ರೇರಕನಾದಂತಹ
ಸೋಮ ಶಬ್ದಕ್ಕೆ ಸಕಲ ಪ್ರಾಣಿಗಳಿಗೂ ಪ್ರೇರಕನಾದಂಥ ಭಗವಂತ ಅಂತ ಅರ್ಥ. ಇದು ನಾನು ಭಾಷ್ಯದಿಂದ ತಗೊಂಡಿರುವಂತಹ ಅರ್ಥ. ಮತ್ತೆ ಸೌಮ್ಯ ಅಂತನೂ ಕೂಡ ಅರ್ಥ. ಸೋಮ ಎಂಬ ಶಬ್ದಕ್ಕೆ ಸಕಲ ಪ್ರಾಣಿಗಳಿಗೂ ಪ್ರೇರಕ, ಸೌಮ್ಯ ಅಂತನೂ ಅರ್ಥ ಇದೆ. ಎರಡೂ ಋಗ್ಭಾಷ್ಯದಿಂದೇ ಬಂದದ್ದು. ಮದೆ ಅಂದ್ರೆ ಅವನು ಸುಖರೂಪನಾದಂತಹ ಭಗವಂತನಲ್ಲಿ ಇತ್ತ ಈ ಚತುರ್ಮುಖ ಬ್ರಹ್ಮ ಹೇಗೆ ಸ್ತೋತ್ರ ಮಾಡಿದ ಅಂದ್ರೆ, ಇತ್ತ ಸಕಲ ಪ್ರಾಣಿ ಪ್ರೇರಕ, ನೀನು ಎಲ್ಲಾ ಪ್ರಾಣಿಗಳಿಗೂ ಪ್ರೇರಕನಾಗಿದ್ದಿ, ಸೌಮ್ಯನಾಗಿದ್ದಿ ಎಂಬುದಾಗಿಯೇ ಸ್ತುತಿಸಿದ. ಭಗವಂತ ಹೇಗಿದ್ದಾನೋ ಹಾಗೆ ಸ್ತುತಿಸಿದ ಅಂತ ಅದರ ಅರ್ಥ. ಶವಿಷ್ಠ ಸುಖವತ್ತಮ, ಸುಖವುಳ್ಳವನೇ, ಬಲವತ್ತಮನೇ, ವಜ್ರಿಣ್ ಜ್ಞಾನಾನಂದ ಸ್ವರೂಪನೇ, ಇವೆಲ್ಲ ಋಗ್ಭಾಷ್ಯದಲ್ಲಿ ಹೇಳಿದ ಅರ್ಥಗಳು. ಓಜಸ ಅಂಥ ಭಗವಂತನೇ, ಓಜಸ ಅಭಿಭವ ಶಕ್ತಿಯ, ಎಲ್ಲರನ್ನೂ ಮಣಿಸುವ ನಿನ್ನ ಶಕ್ತಿ ಏನಿದೆ ಆ ಶಕ್ತಿಯಿಂದ ಪೃಥಿವ್ಯಾಹ ಬುದ್ಧೇಹೇ, ಪೃಥ್ವಿಯಾಹ ಅಂದ್ರೆ ಬುದ್ಧಿಯ ಅಂತ ಷಷ್ಠಿ ವಿಭಕ್ತಿ. ಅದು ನಾವು ಅದನ್ನ ದ್ವಿತೀಯ ವಿಭಕ್ತಿಯಾಗಿ ಮಾಡ್ಕೊಳ್ಳೋಣ. ಅನೇಕ ಬಾರಿ ಕನ್ನಡ ಮೊದಲಾದ ಭಾಷೆಗಳಲ್ಲೂ ಕೂಡ ಬುದ್ಧಿಯನ್ನು ಅಂತ ಹೇಳುವ ಪ್ರಸಂಗದಲ್ಲಿ ಪೃಥ್ವಿವ್ಯಾಹ ಅಂತ ಹೇಳ್ತಾರೆ. ಶೇಷ ಷಷ್ಠಿ ಇದೆಲ್ಲರಿಗೂ ಗೊತ್ತಿದ್ದೇ ಇದೆ. ಆ ಬುದ್ಧಿಯನ್ನ ನಿಶ್ಶಶಾಹ ನ್ಯಶಾತಯ, ಆ ಬುದ್ಧಿಯನ್ನು ನೀನು ದಮನಿಸಿದೆ, ಆ ಬುದ್ಧಿಗೆ ನೀನು ಒಂದು ಬುದ್ಧಿ ಕಲಿಸ್ತೆ, ಬುದ್ಧಿಯನ್ನು ನಿಯಂತ್ರಿಸ್ತಿ ಅಂತ ಅದರ ಅರ್ಥ. ಹೀಗೆ ನಮ್ಮೆಲ್ಲರ ಬುದ್ಧಿಯನ್ನು ನೀನು ನಿಯಂತ್ರಿಸಿದ್ದಿ ಅಂತ ಅದರ ಅರ್ಥ. ನಮ್ಮ ಬುದ್ಧಿಯನ್ನು ಅಂತ ಅಲ್ಲಿ ಪೃಥ್ವಿಯಾಹ ಅನ್ನೋದಕ್ಕಿಂತ ಮುಂಚೆ ಅಧ್ಯಾಯ ಮಾಡಿಕೊಳ್ಬೇಕಷ್ಟೆ. ಈಗ ನಾನು ಹೇಳಿದ ಅರ್ಥಗಳಿಗೆ ಸಮರ್ಥನೆಯನ್ನು ತೋರಿಸ್ತೇನೆ. ಕಾಟಕ ಭಾಷ್ಯದಲ್ಲಿ ನಿತ್ಯಂ ಹೀನೋ ಖಿಲ ದೋಷೈ ಸಾರರೂಪೋ ಯಥೋ ಹರಿಹಿ ಹಂಸ ಇತ್ಯುಚ್ಯತೆ ಸದ್ಭಿಹಿ ಅಂತ ಕಾಟಕ ಭಾಷ್ಯದಲ್ಲಿದೆ. ಎಲ್ಲ ದೋಷಗಳಿಂದ ರಹಿತನಾದವನು ಮತ್ತೆ ಸಾರರೂಪನಾದವನು, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ. ಸಾರ ಅಂದ್ರೆ ಶ್ರೇಷ್ಠ ಅಂತ ಅರ್ಥವನ್ನ ಅನೇಕ ಕಡೆ ಹೇಳೇ ಇದ್ದಾರೆ. ಈಗ ಭಗವಂತ ಸಾರರೂಪನಾಗಿರುವುದರಿಂದ ಮತ್ತು ಸಕಲ ದೋಷ ರಹಿತನಾದ್ರಿಂದ ಅವನನ್ನು ಹಂಸ ಅಂತ ಹೇಳ್ತಾರೆ ಅಂತ. ಇಲ್ಲಿ ನಾವು ಹ ಅಂದ್ರೆ ಸಕಲ ದೋಷ ರಹಿತ ಅಂತ ಅರ್ಥ, ಮತ್ತೆ ಸ ಅಂದ್ರೆ ಸಾರರೂಪ ಶ್ರೇಷ್ಠ ಅಂತ ಅರ್ಥ. ನಮಗೆ ಇಲ್ಲಿ ಬೇಕಾಗಿರೋ ಅರ್ಥ ಸಾರರೂಪ ಶ್ರೇಷ್ಠ ಅನ್ನೋ ಅರ್ಥವನ್ನು ನಾವು ಸ್ವೀಕಾರ ಮಾಡಿಬಿಟ್ರೆ ಆಯ್ತು. ಆದ್ರಿಂದ ಸ ಅಂದ್ರೆ ಸಾರರೂಪನಾದ ಸರ್ವೋತ್ತಮನಾದ ಹರಿ, ಅವನ ದಾಸರಾದ ಭಗವಂತರೇ ಸಾಧಕರೇ ಅಂತ ಅರ್ಥ. ಮುಂದೆ ಅಲ್ಲಿ ಸೋಮ ಅಂತಿದೆಯಲ್ಲ, ಅದಕ್ಕೆ ಋಗ್ಭಾಷ್ಯದಲ್ಲಿ ಹೀಗಿದೆ. ಅದು 1ನೇ ಅಧ್ಯಾಯದಲ್ಲಿ 324ನೇ ಶ್ಲೋಕ. ಅದು ಸೋಮ ಸೌಮ್ಯತ್ವತೋ ಹರಿಹಿ, ಭಗವಂತ ಸೌಮ್ಯನಾದ, ಸೌಮ್ಯವಾದ ನಮಗೆ ಮನಸ್ಸಿಗೆ ಮುದ ಕೊಡುವಂಥ ಸ್ವರೂಪ ಉಳ್ಳವನಾದ್ರಿಂದ ಅವನನ್ನ ಸೋಮ ಅಂತ ಹೇಳ್ತಾರೆ. ಮತ್ತೆ ಇನ್ನೂ ಒಂದು ಅರ್ಥ ಇದೆ, ಉನಾಮಯಾತಿ ಯುಕ್ತತ್ವ. ಉ ಅಂದ್ರೆ ರುದ್ರ, ಮಾ ಅಂದ್ರೆ ಲಕ್ಷ್ಮೀದೇವಿ, ಅವಳಿಬ್ಬರಿಂದಲೂ ಕೂಡ ಕೂಡಿದವನು ಅವನು. ಉಮೈರ್ ಯುಕ್ತತ್ವತೋಥವಾ, ಊಮರು ಅಂದ್ರೆ ಪ್ರಜೆಗಳು, ಆ ಪ್ರಜೆಗಳಿಂದ ಕೂಡಿದವನಿವನು ಅಂದ್ರೆ ಪ್ರಜೆಗಳಿಗೆ ನಿಯಾಮಕ ಅಂತ ಅರ್ಥ. ಆದ್ರಿಂದ ಅಮ ಇದಷ್ಟು ಅರ್ಥ. ಇನ್ನೊಂದು ಅರ್ಥ ಇದೆ, ಅಮಸ್ಸಹ ಅಂತ. ಅಮ ಅಂದ್ರೆ ಅಪರಿಮೇಯವಾದ ಸ್ವರೂಪವುಳ್ಳವನು ಅಂತ ಅರ್ಥ. ಇದು ಋಗ್ಭಾಷ್ಯದಲ್ಲೂ ಕೂಡ ಶವಿಷ್ಠ ಬಲವತ್ತಮ ಸುಖವತ್ತಮೇತಿವಾ, ಇದು ಕರ್ಮ ನಿರ್ಣಯದಲ್ಲಿ ಹೀಗೆ ಕಂಡು ಬಂದಿದೆ. ಶವಿಷ್ಠ ಎಂಬ ಶಬ್ದಕ್ಕೆ ಬಲಿಷ್ಠನಾದವನೇ ಸುಖ ಸ್ವರೂಪನಾದವನೇ, ಈ ಎರಡು ಅರ್ಥ ಕಂಡು ಬಂದಿದೆ. ಅವೆರಡನ್ನೂ ನಾನು ಇಟ್ಕೊಂಡಿದ್ದೇನೆ. ಋಗ್ಭಾಷ್ಯದಲ್ಲಿ ವಜ್ರಿ ಎಂಬ ಶಬ್ದಕ್ಕೆ ಜ್ಞಾನಾನಂದ ಸ್ವರೂಪವುಳ್ಳವನು, ವಜ್ರೀಚ ಜ್ಞಾನಾನಂದೋ ಹಿ ಧಾತುತಃ ಅಂತಿಷ್ಟನ್ನ ಹೇಳಿದ್ದಾರೆ. ಮತ್ತೆ ಬುದ್ಧಿ ಅಂದ್ರೆ ಈ ಪೃಥ್ವಿ ಅಂದ್ರೆ ಬುದ್ಧಿಯೇ. ನಾವಿರುವಂಥ ಅರ್ತ್ ಅಥವಾ ಗ್ಲೋಬ್ ಅಂತ ಅರ್ಥ ಮಾಡಬೇಕಾಗಿಲ್ಲ. ಬುದ್ಧಿರೇವ ಪೃಥ್ವಿವ್ಯಾಖ್ಯ ಸಂಶಯ ತದ್ಗತೋ ಹಿ, ಋಗ್ಭಾಷ್ಯದಲ್ಲಿ ಬಂದಿದೆ. ಇದು ಬುದ್ಧಿಯೇ ಪೃಥ್ವಿ, ಆದ್ದರಿಂದ ನಮ್ಮೆಲ್ಲರ ಬುದ್ಧಿಯನ್ನು ನೀನು ನಿಯಂತ್ರಿಸಿದ್ದಿ ಅಂತ ಅರ್ಥವನ್ನ ನಾನು ಮಾಡ್ಕೊಂಡಿದ್ದೇನೆ. ಆನಂದತ್ವಾದನಾಮಾಸವು ಉತ್ಕೃಷ್ಟತ್ವಾದುನಾಮಕಃ ಅಂತ ಹೀಗೆ ಕೂಡ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಇದೆ. ಭಗವಂತ ಅಕಾರದಿಂದ ವಾಚ್ಯ ಯಾಕೆಂದ್ರೆ ಅವನು ಆನಂದ ಸ್ವರೂಪನಾದ್ರಿಂದ, ಉಕಾರದಿಂದ ವಾಚ್ಯ ಯಾಕೆಂದ್ರೆ ಅವನು ಉತ್ಕೃಷ್ಟನಾದ್ರಿಂದ. ಅದರಿಂದ ಇಲ್ಲಿ ಅನಿರ್ದೇಶ ಒಪ್ಪು ಅಂತಿದೆಯಲ್ಲ, ಅದಕ್ಕೆ ಅ ಅಂದ್ರೆ ಅ ಈಸ್ ಈಕ್ವಲ್ ಟು ಆನಂದ ರೂಪ ಇದೆ. ಅ ಅರ್ಥಾತ್ ಆನಂದ ರೂಪನೆಂದು
ಚತುರ್ಮುಖ ಬ್ರಹ್ಮಾದಿಗಳಿಂದಲೂ ಕೂಡ ನಿರ್ದೇಶ್ಯಂ ಅಂದರೆ ತಿಳಿಯಲ್ಪಟ್ಟು ಉಪದೇಶಿಸಲ್ಪಟ್ಟಂಥ ವಪುಹು ಸ್ವರೂಪವು ಯಸ್ಯ ಯಾರಿಗೆ ಅಸ್ತಿ ಇದೆಯೋ ಅಂತ ಅನಿರ್ದೇಶವೆಂಬು ಎಂಬ ಶಬ್ದಕ್ಕೆ ಅರ್ಥ. ಅನಿರ್ದೇಶವಪು ಅಂದರೆ ಆನಂದ ಸ್ವರೂಪ ಎಂಬುದಾಗಿ ಶಾಸ್ತ್ರದಲ್ಲಿ ವರ್ಣಿತವಾದ ರೂಪ ಅಂತ ಅರ್ಥ. ಆನಂದ ಶ್ಮಶ್ರು ಆನಂದಕೇಶ ಆಪಾದನಕಾತ್ ಸರ್ವೈ ಏವ ಆನಂದ ಏವ ಏವ ಮೇನಂ ಆನಂದಂ ವೇದ ಆನಂದ ಏವ ಸಭವತಿ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಅವನ ಗಡ್ಡ ಮೀಸೆ ಪಾದದ ಅಂಗುಷ್ಠದಿಂದ ಆರಂಭಿಸಿ ಕೂದಲವರೆಗೆ ಪ್ರತಿಯೊಂದು ಕೂಡ ಆನಂದ ಸ್ವರೂಪವೇ. ಅವನನ್ಯಾರು ಆನಂದ ಸ್ವರೂಪ ಅಂತ ಹೇಳ್ತಾನೋ ಅವನು ಕೂಡ ಆನಂದ ಸ್ವರೂಪವನ್ನೇ ಪಡಿತಾನೆ ಅಂತ ಇಟ್ಕೊಂಡು ಬಂದಿದೆ. ಇದು ಅನಿರ್ದೇಶವಪು ಎಂಬ ಶಬ್ದಕ್ಕೆ ಅರ್ಥ. ಅಲ್ಲಿ ಈ ಅನಿರ್ದೇಶವಪು ಎಂಬ ಶಬ್ದದ ಅರ್ಥವನ್ನೇ ಈ ಬೃಹತಿ ಮಂತ್ರ ಶವಿಷ್ಠ ಸುಖವತ್ತಮ, ಶವಿಷ್ಠ ಅಂದರೆ ಸುಖವತ್ತಮ ಅಂತ ಅರ್ಥ, ಆ ಶಬ್ದದಿಂದ ಹೇಳಿದೆ. ಮತ್ತೆ ವಜ್ರಿಣ್ ಎಂಬ ಶಬ್ದದಿಂದಲೂ ಹೇಳಿದೆ. ವಜ್ರಿಣ್ ಎಂಬ ಶಬ್ದಕ್ಕೂ ಶವಿಷ್ಠ ಎಂಬ ಶಬ್ದಕ್ಕೂ ಆನಂದ ಸ್ವರೂಪ ಉಳ್ಳವನು ಅಂತಲೇ ಅರ್ಥ ಇದ್ದೇ ಇದೆ. ಆದ್ದರಿಂದ ಬೃಹತಿ ಮಂತ್ರಕ್ಕೂ ಈ ಅನಿರ್ದೇಶ ಎಂಬ ಶಬ್ದಕ್ಕೂ ಸಂಬಂಧ ನಮಗೆ ಸ್ಪಷ್ಟವಾಗಿ ತಿಳಿಯಿತು. ಮುಂದೆ ಮತ್ತು ಒಂದು ರೀತಿಯಾದ ಸಂಬಂಧ ಈ ಬೃಹತಿ ಮಂತ್ರಕ್ಕೂ ಮತ್ತೆ ಈ ಅನಿರ್ದೇಶ ವಪು ಎಂಬ ಶಬ್ದಕ್ಕೂ ಅರ್ಥ ಇದೆ. ಅವನದು ಅನಿರ್ದೇಶ ವಪು, ಭಗವಂತನ ವಪುಹು ಒಂದು ಶರೀರ, ಅದು ಅನಿರ್ದೇಶ್ಯ. ಯಾಕೆ ಅನಿರ್ದೇಶ್ಯ ಅಂದರೆ ಅದು ಪರಿಮಿತಿ ರಹಿತ. ಉಳಿದವರೆಲ್ಲ ಸ್ವರೂಪವು ಕೂಡ ಪರಿಮಿತಿ ಉಳ್ಳದ್ದು, ಇಷ್ಟೇ ನಿರ್ದಿಷ್ಟವಾದ್ದು ಅಂತ ಅವನ ಪರಿಮಿತಿ ಉಳ್ಳದ್ದು ಅದು. ಆದರೆ ಇವನ ಸ್ವರೂಪ ಅಂತ ಅನ್ನೋದು ಪರಿಮಿತಿ ಉಳ್ಳದ್ದಲ್ಲ. ಪರಿಮಿತಿ ಉಳ್ಳದ್ದಾದ್ರಿಂದ ಅದು ಹೀಗೆ ಅಂತ ಯಾರಿಗೂ ಕೂಡ ನಿರ್ದೇಶ ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಆ ಭಗವಂತನ ಶರೀರ ಅದು ಅನಿರ್ದೇಶ್ಯ ಅಂತ ಹೀಗಾದ್ರ ತಾತ್ಪರ್ಯ. ಈ ಅರ್ಥವನ್ನ ಸೋಮ ಎಂಬ ಶಬ್ದ ಹೇಳ್ತಾ ಇದೆ. ಈ ಸೋಮ ಅಂತ ಇಲ್ಲೇನು ಬಂದಿದೆಯಲ್ಲ, ನಾವು ಅದನ್ನ ಸೋಮರಸ ಅನ್ನೋ ಅರ್ಥದಲ್ಲಾಗಲಿ ಮತ್ತೆ ಸೋಮ ಎಂಬ ಬಳ್ಳಿ ಅನ್ನೋ ಅರ್ಥದಲ್ಲಾಗಲಿ ನಾನು ಇಟ್ಕೊಂಡಿಲ್ಲ. ಅದನ್ನ ಭಗವಂತನಿಗೆ ವಾಚಕ ಅಂತಾನೆ ನೇರವಾಗಿ ಇಟ್ಕೊಂಡಿದ್ದೇನೆ. ಅಂಥ ಭಗವಂತನ ಸನ್ನಿಧಾನದಲ್ಲಿ ಇವನು ಆ ಚತುರ್ಮುಖ ಬ್ರಹ್ಮ ತನ್ನ ಸ್ತೋತ್ರವನ್ನು ಮಾಡಿದ ಅಂತ ಅದರ ಅರ್ಥ. ಸೋಮ ಎಂಬ ಶಬ್ದಕ್ಕೆ ಪರಿಮಿತಿ ರಹಿತ ಅಂತ ಅರ್ಥವನ್ನ ಅಲ್ಲಿ ಋಗ್ಭಾಷ್ಯದಲ್ಲಿ ಹೇಳಿದ್ದಾರೆ. ಸಹ ಅಂದ್ರೆ ಸಾರರೂಪ ಅಂತ ಅರ್ಥ, ಅಮಹ ಅಂದ್ರೆ ಪರಿಮಿತಿ ರಹಿತ ಅಂತ ಅರ್ಥ. ಸಶ್ಚಾಸವು ಅಮಶ್ಚ ಸೋಮಃ, ಇದು ಋಗ್ಭಾಷ್ಯದಲ್ಲಿ ತೋರಿಸಿರುವಂತಹ ಅರ್ಥ. ಅಲುಕ್ ಸಮಾಸ ಆಗಿದೆ ಅಲ್ಲಿ ನಡುವೆ. ಸಶ್ಚಾಸವು ಅಮಶ್ಚ ಸಾಮಹ ಅಂತ ಆಗ್ಬೇಕು. ಅದು ಸೋಮ ಹೇಗಾಯ್ತು ಅಂತ ಯಾರಾದ್ರು ಕೇಳಿದ್ರೆ ಅಲ್ಲಿ ಸಸ್ ಅಂತ ಏನಿದೆಯಲ್ಲ ಅದಕ್ಕೆ ಸಕಾರದ ಬಳಿಕ ಇರುವಂತಹ ಸಕಾರಕ್ಕೆ ರಕಾರ ಬಂದು ಅದಕ್ಕೆ ಉಕಾರ ಬಂದು ಗುಣ ಆಗಿದೆ. ಸೋ ಅಂತ ಹೀಗೆಲ್ಲ ಅದಾಗಿದೆ. ಆದ್ರಿಂದ ಸೋಮ ಅಂತಾಗಿದೆ ಅದು. ನಾವು ಬೇರೆ ಅರ್ಥದಲ್ಲಿ ನೋಡಿದ್ರೆ, ನಮ್ಮ ಲೌಕಿಕ ವ್ಯಾಕರಣದ ರೀತಿಯಲ್ಲಿ ನೋಡಿದ್ರೆ ಸಶ್ಚಾಸವು ಅಮಶ್ಚ ಸಾಮಹ ಅಂತ ಆಗ್ಬೇಕಾಗಿತ್ತು. ಅದು ಸೋಮ ಅಂತ ಆಗ್ಲಿಕ್ಕೆ ಅದು ಅಲುಕ್ ಸಮಾಸ ಆಗಿರುವುದೇ ಕಾರಣ. ಅಮಹ ಅಂತ ಅನ್ನೋದು ಒಂದು ಶಬ್ದ, ಸಹ ಅಂತ ಅನ್ನೋದು ಮತ್ತೊಂದು ಶಬ್ದ. ಆ ಸಹ ಎಂಬ ಶಬ್ದದ ಜೊತೆಗೆ ಅಮಹ ಎಂಬ ಶಬ್ದ ಸಮಾಸ ಆಗುವಾಗ ನಾವು ಗಮನಿಸಬೇಕು, ಸಹ ಅನ್ನೋ ಶಬ್ದ ಇಲ್ಲಿ ಸರ್ವನಾಮ ಶಬ್ದ ಅಲ್ಲ. ಸಹ ಅನ್ನೋ ಶಬ್ದ ಇದು ಸಾರರೂಪ ಅಂತ ಹೇಳುವಂಥ ಶಬ್ದ ಇದು. ಸಮಾಸ ಆದ ವಿಗ್ರಹ ನಾವು ತೋರಿಸಿದಾದ ಬಳಿಕ ಸಮಾಸ ಆಗುವಾಗ ಸಾಮಾನ್ಯವಾಗಿ ಎಲ್ಲ ಕಡೆ ವಿಭಕ್ತಿ ವಚನಕ್ಕೆ ಲೋಪ ಆಗ್ತಿರ್ತದೆ. ನಮಗಿದು ಗೊತ್ತಿದ್ದೇ ಇದೆ. ದೇವಸ್ಯ ಆಲಯ ದೇವಾಲಯ ಅಂತ ಹೀಗೆ ಹೇಳಿದಾಗ ದೇವಸ್ಯ ಆಲಯ ಅಂತ ಅನ್ನೋದು ವಿಗ್ರಹ. ದೇವಾಲಯ ಅಂತ ಸಮಸ್ತ ಪದ ಮಾಡುವಾಗ ಆ ದೇವಸ್ಯ ಎಂಬಲ್ಲಿರುವಂಥ ಷಟ್ಟಿ ವಿಭಕ್ತಿ ಹೊರಟೋಗ್ತದೆ. ಅದರಿಂದ ದೇವಾಲಯ ಅಂತ ಆಗ್ತದೆ. ಆದ್ರೆ ಕೆಲವು ಕಡೆ ಅಲುಕ್ ಸಮಾಸ ಇರ್ತದೆ, ನಡುವೆ ಇರುವಂಥ ವಿಭಕ್ತಿಗೆ ಲೋಪ ಆಗೋದಿಲ್ಲ. ಯುಧಿಷ್ಠಿರ ಯುಧಿ ಭೂಮಿ ಯುದ್ಧ ಭೂಮಿಯಲ್ಲಿ ಸ್ಥಿರವಾಗಿ ನಿಂತ್ಕೊಂಡು ಯುದ್ಧ ಮಾಡುವವನು. ಆದ್ರಿಂದ ಈ ಧರ್ಮರಾಜನನ್ನು ಯುಧಿಷ್ಠಿರ ಅಂತ ಹೇಳ್ತಿದ್ರು. ಅಲ್ಲಿ ಯುಧಿ ಎಂಬಲ್ಲಿ ಸಪ್ತಮಿ ವಿಭಕ್ತಿ ಹಾಗೆ ಉಳಿದಿದೆ ಸಮಾಸ ಆದ್ಮೇಲೂ ಕೂಡ. ಅದು ಹೇಗೆ ಅಲುಕ್ ಸಮಾಸನೋ ಹಾಗೆ ಸೋಮಹ ಅಂತ ಅನ್ನೋದು ಕೂಡ ಒಂದು ಅಲುಕ್ ಸಮಾಸ. ಅದರಿಂದ ಪರಿಮಿತಿ ರಹಿತ ಅಂತ ಅರ್ಥ.
ಹೀಗೆ ಎರಡು ರೀತಿಯಲ್ಲಿ ಋಗ್ಭಾಷ್ಯ ಈ ಋಗ್ವೇದದ ಈ ಬೃಹತಿ ಮಂತ್ರಕ್ಕೂ ಮತ್ತೆ ಅನಿರ್ದೇಶೋಪ ಎಂಬ ನಾಮಕ್ಕೂ ಕೂಡ ಸಂಬಂಧ ಇದೆ. ಹೀಗೆ ಇದರ ಅನ್ವಯಾರ್ಥವನ್ನು ನಾವು ನೋಡಿದ್ದೀವಿ. ಇಲ್ಲಿಗೆ ಈ ಭಾಗ ಸಮಾಪ್ತ ಆಗ್ತದೆ. ನಾಳೆ ಮತ್ತೊಂದು ಬಾರಿ ಅನ್ವಯಾರ್ಥವನ್ನು ಸ್ವಲ್ಪ ಅವಲೋಕನ ಮಾಡಿ ಮುಂದೆ ಅದರ ಭಾವಾರ್ಥ ಮತ್ತೆ ಅನಿರ್ದೇಶವೆಂಬು ಎಂಬ ಶಬ್ದಕ್ಕಿರುವಂತಹ ಉಳಿದ ಉಲ್ಲೇಖಗಳು ಇವೆಲ್ಲವನ್ನು ಕೂಡ ನೋಡೋಣ.